ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೊಸ ಗ್ಯಾಸ್ ಸ್ಟವ್ ತೊಗೊಂಡಿದ್ದೀನಿ. ಪಿಜನ್ದು 3 ಬರ್ನಲ್ ಇರೋದು ತೊಗೊಂಡಿದ್ದೀನಿ. ಇದು ತುಂಬ ಹೈ ಫ್ಲೇಮ್ದು, ಇದು ಸ್ಮಾಲು, ಇದು ಮೀಡಿಯಮು. ಗ್ಲಾಸ್ ಟಾಪ್. ಇದು 7 ಇಯರ್ಸ್ ವಾರಂಟಿ ಇದೆ. ಈ ಥರ ಇದಕ್ಕೆ ನಾನು 10:15 11 ಕೊಟ್ಟಿದ್ದೀನಿ. ನೋಡಿ, ಬ್ಲೂ ಫ್ಲೇಮಲ್ಲಿ ನೋಡಿ. ನಂದು ಹಳೆ ಗ್ಯಾಸು ಒಂದು 5-6 ವರ್ಷ ಆಗಿತ್ತು ತೊಗೊಂಡು, ಸ್ಟೀಲ್ದಿತ್ತು. ಅದಕ್ಕೆ ಈ ಸ್ಟವ್ ತೊಗೊಂಡೆ ಈ ಸಲ. ಇಷ್ಟೇ ಇರೋದು ಇದು ಥಿಕ್ನೆಸ್, ನೋಡ್ರಿ ಇಲ್ಲಿ ಇಷ್ಟೇ. ಬ್ಯಾಕ್ ಸೈಡೆಲ್ಲ ಹೀಗಿದೆ. ನಾನಿವತ್ತು ಹಸಿರು ಮೆಣಸಿನ್ಕಾಯಿ ತೊಗೊಬಂದೆ, ಅರ್ಧ ಕೆ ಜಿ ಬೀಟ್ರೂಟು, ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಬಂದಿದ್ದೀನಿ. ಒಂದು ಹಾಗಲಕಾಯಿನಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ತೀನಿ, ಒಂದರಲ್ಲಿ ಚಿಪ್ಸ್ ಮಾಡ್ತೀನಿ. ಹಾಗಲಕಾಯಿ ಚಿಪ್ಸು, ಬೀಟ್ರೂಟ್ ಪಲ್ಯ ಮಾಡೋಕ್ಕೆ. ನಮ್ಮ ಸಿಂಬಣ್ಣಂಗೂ ಅನ್ನಕ್ಕೆ ಬೀಟ್ರೂಟ್ ಹಾಕ್ಕೊಡ್ತೀನಿ ನಾನು. ಹಸಿರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ತೊಗೊಬಂದೆ, ಚೆನ್ನಾಗಿತ್ತು. ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಹಸಿರು ಮೆಣಸಿನ್ಕಾಯಿ ಎಲ್ಲ ನೋಡ್ರಿ, ಇಲ್ಲಿ ಈ ಥರದ್ದೆಲ್ಲ ಕೊಡ್ತಾರೆ. ಆಯಿಸ್ಕೊಳಕ್ಕಾಗಲ್ವಾ, ಈ ಥರದ್ದೆಲ್ಲ ಕೊಡ್ತಾರೆ. ಇದ್ರದ್ದೆಲ್ಲ ತೆಗ್ದಿಟ್ಟಿದ್ದೀನಿ. ಇಷ್ಟು ಕಸ. ಹಾಗೆ ಚಿಪ್ಸ್ ತಗೊಂಡು ಬಂದೆ ನಾನು, 100 ಗ್ರಾಮ್ ತಗೊಂಡು ಬಂದೆ. ಆಮೇಲೆ ಇದು ಕಾಂಗ್ರೆಸ್ ಕಡಲೆಬೀಜ, ಈ ಥರ ಮಸಾಲ ಹಾಕಿರ್ತಾರಲ್ಲ ಅದು. ಒಂದು 100 ಗ್ರಾಮ್ ತಗೊಬಂದೆ, 40 ರೂಪಾಯಿ 100 ಗ್ರಾಮಿಗೆ. ಹಾಯ್, ಫಸ್ಟ್ಗೆ ಹುಳಿ ಚಿತ್ರಾನ್ನ ಮತ್ತು ಎಗ್ ಬಾಯ್ಲ್ಡ್ ಮಾಡ್ಕೊಂಡಿದ್ದೆ. ಎಗ್ ಬಾಯ್ಲ್ಡ್ಗೆ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬ ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ಅಷ್ಟೇ. ನನ್ನ ಮಗಳು ನನಗೆ ಮೆಹಂದಿ ಬಿಡಿಸ್ಕೊಡ್ತಾ ಇದ್ದಾಳೆ. ಈ ಥರ ಬಿಡಿಸಿದ್ದಾಳೆ. ಫುಲ್ ಕೈ ಬಿಡಿಸಿದ್ಮೇಲೆ ನಾನು ತೋರಿಸ್ತೀನಿ, ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಸಿಂಬಣ್ಣ ಇಲ್ಲಿ ಕೂತವನೆ. ನೋಡ್ರಿ, ಬಾಯಿಗೆ ಹಾಕೊಂಡು ಕೂತವನೆ. ಯಾಕಂದರೆ ಅವನು ಮಂಗನಾಟ ಆಡ್ತಾನೆ, ಸರಿನಾ? ಮೆಹಂದಿ ತಿಂತಾನಂತೆ, ಕಚ್ಚುತ್ತಾನಂತೆ. ಅದಕ್ಕೋಸ್ಕರ ನಾನು ಈ ಥರ ಬಾಯಿಗೆ ಹಾಕಿ ಕೂರಿಸಿದ್ದೀನಿ ಅವನಿಗೆ ಒಂದು ಸ್ವಲ್ಪ ಹೊತ್ತು, ಸರಿನಾ? ಇಲ್ಲ ನೋಡ್ರಿ, ಕೂತವನು. ಮುದಾಣಿ, ನಂದು ಚಿಂಬಾಣಿ, ಅದು ಮುದಾಣಿ. ನಾನು, ನನ್ನ ಮಗಳು, ನಮ್ಮ ಶಿಲ್ಬಿ ಇದ್ದೀನಿ.
ಫ್ರೆಂಡ್ಸ್, ಎಷ್ಟು ಬಿಡಿಸಿದಾಳೆ ನನ್ನ ಮಗಳು, ಎಷ್ಟು ಬಿಡಿಸಿದಾಳೆ ನನ್ನ ಮಗಳೀಗ. ಹಾಂ ನೋಡಿ, ಇನ್ನೂ ಇದೆ ನೋಡಿ, ಚೆನ್ನಾಗಿ ಬಿಡಿಸ್ತಾಳೆ. ಚೆನ್ನಾಗಿದೆಯಾ? ನಿಮಗೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನನ್ನ ಮಗಳನ್ನ ಕಳಿಸ್ಕೊಡ್ತೀನಂತೆ. ಆದರೆ 2 ದಿವಸ ಮೊದಲೇ ಹೇಳಬೇಕು ನೀವು. ಓಕೆನಾ? ಹಾಂ ನೋಡಿ, ಹಾಂ ಈಗ ನೋಡಿ, ಅಷ್ಟೇ. ಫ್ರೆಂಡ್ಸ್, ಈಗ ಹಾಕಿದೆ, ತೊಳ್ಕೊಬೇಕೀಗ.